ನಿಮಗ್ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ. ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಯಕ್ರಮದಲ್ಲಿ ಮೇಸ್ರಿಯಾದಂತಹ ಜಾನಕಿರಾಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಬನ್ನಿ, ಜಾನಕಿರಾಮ್ ಅವರು ಮೇಸ್ರಿಯಾಗಿ ಅವರದೇ ಆದಂತಹ ಜವಾಬ್ದಾರಿಗಳೇನು, ಅವರು ಲೇಬರ್ಗೆ ಯಾವ ರೀತಿಯಾದಂತಹ ಸೇಫ್ಟಿ ಕೊಡ್ತಾರೆ, ಜಾರ್ಖಂಡ್, ಅಸ್ಸಾಂ ಕಡೆಯಿಂದ ಬಂದಿರೋವಂತವ್ರಿಗೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾರೆ, ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಹಾಗಾದ್ರೆ ಇನ್ನು ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅವರನ್ನೇ ಕೇಳಿ ಬರೋಣ. ಬನ್ನಿ ಸ್ನೇಹಿತರೆ. ಜಾನಕಿರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್. ನಮಸ್ಕಾರ. ಮೊದಲನೇದಾಗಿ ತಮ್ಮ ಕೇಳುಗರಿಗೆ ಪರಿಚಯ ಮಾಡ್ಕೊಡಿ ನಿಮ್ಗೆ. ಹೇಳಿ ಮೇಡಮ್. ನಮ್ಮ ಹೆಸರು ಜಾನಕಿರಾಮ್ ಅಂತ. ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಎಲ್ಲ ತಗೊಂಡು ಮಾಡ್ತಾ ಇದೀವಿ. ಈ ಲಾಕ್ ಡೌನ್ ಇಂದ ಎಲ್ಲಾ ಕೆಲಸಗಳು ಎಲ್ಲಾ ಕಡೆ ನೆಟ್ಟೋಗ್ಬಿಟ್ಟೆ. ನಮ್ಮ ಹತ್ರ ಎಲ್ಲಾ ಕನ್ನಡದವರು ಮಾಡ್ತಾ ಇದ್ರು, ಬೇರೆ ಭಾಷೆ ಅವರು ಮಾಡ್ತಾ ಇದ್ರು, ಒರಿಸ್ಸಾ ಕಡೆ, ಜಾರ್ಖಂಡ್, ಬಿಹಾರ್ ಕಡೆ ಎಲ್ಲಾ ಕಡೆ ಬಂದು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರು. ಏನೋ ಇದು ಬರ್ತಾ ಇಲ್ಲ, ಅವ್ರಿಗೆ ಕೂಲಿ ತಕ್ಕ ಏನೋ ಕೊಡ್ತಾ ಇದೀವಿ. ಆಮೇಲೆ ಎಲ್ಲಾರು ಅವ್ರ ಕಡೆ ಹೋಗ್ಬಿಟ್ಟಿದ್ದಾರೆ. 2, 3, 4 ಬಿಲ್ಡಿಂಗ್ ನಿಂತೋಗ್ಬಿಟ್ಟಿದೆ. ಆಚೆ ಕಡೆಯಿಂದ ಆಳುಗಳು ಬರ್ಬೇಕು. ನಮ್ಗೆ ಆಳುಗಳು ಬಂದ್ರೇನೆ ಮತ್ತೆ ಕೆಲಸ ಮುಂದುವರ್ಸ ಆಗುತ್ತೆ. ಕಷ್ಟ ಆಗ್ಬಿಟ್ಟಿದೆ. ಬಿಲ್ಡಿಂಗ್ ಒಣಗಿದ್ರೆ ಚಿಕ್ಕ ಚಿಕ್ಕ ಇದ್ರಲ್ಲಿ ಪ್ಲಾಸ್ಟಿಂಗ್, ಇದು ಸೆಂಟ್ರಿಂಗ್, ಬಾರ್ಬಲ್ಡ್, ಈ ತರ ನಾವು ಸಣ್ಣ ಪುಟ್ಟ ಚಿಕ್ಕ ಮೇಸ್ತ್ರಿ. ಒಟ್ಟಾರೆ ನೀವು ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ನೀವು ಒಂದು ಮೇಸ್ತ್ರಿಯಾಗಿ ನಿಮ್ಮ ಜವಾಬ್ದಾರಿ ಏನು? ಬರೋ ಆಳುಗಳಿಗೆ ಏನಾದ್ರು ಮುಗಿಮಲ್ಲಿ ಸೈಟ್ ಎಲ್ಲ ರೆಡಿ ಮಾಡಿ ಕೊಟ್ಕೊಂಡು ಅದು ಕೆಲಸ ತಗೊಂಡು ಅವ್ರಿಗೆ ಬರೋದು ಪೇಮೆಂಟ್ ಕೊಟ್ಕೊಂಡು ನಾವು ಆ ತರ ಮಾಡ್ತಾ ಇದೀವಿ. ನಮ್ನ ನಂಬ್ಕೊಂಡು ಬಂದಿದ್ದಾರೆ. ಈಗ ಒಂದು ಕಡೆ ನೋಡಿದ್ರೆ ನಮ್ಮ ಇದ್ರ ಕಡೆ ಕೆಲಸ ನಿಂತೋಗ್ಬಿಟ್ಟಿದೆ. ಬಿಲ್ಡರ್ಸ್ ಗಳು ಕೆಲಸ ತಗೊಂಡಿದ್ರೆ ಹಂಗೆ ನಿಂತೋಗ್ಬಿಟ್ಟಿದೆ. 3 ವರ್ಷದ ಒಂದು ಬಿಲ್ಡಿಂಗ್ ನಿಂತೋಗ್ಬಿಟ್ಟಿದೆ. ಈ ಕೊರೋನಾ ಲಾಕ್ ಟೈಮ್ ಅಲ್ಲಿ ಇನ್ನೂ ತುಂಬಾ ನಿಂತೋಗ್ಬಿಟ್ಟು ಆಳುಗಳೆಲ್ಲ ವಾಪಸ್ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಜಾರ್ಖಂಡ್ ಕಡೆಯವರೆಲ್ಲ. ಈಗ ಅವರೆಲ್ಲ ಬರ್ಬೇಕು. ನಾವು ಮುಂದಕ್ಕೆ ಕೆಲಸ ಇದು ಮಾಡ್ಬೇಕಂದ್ರೆ ಬರ್ಬೇಕು. ಇಲ್ಲಿ ಲೋಕಲ್ ಆಳುಗಳು ಅಷ್ಟೊಂದು ಸೆಟ್ ಆಗಲ್ಲ ಈ ಕೆಲ್ಸಗೂ, ಯಾಕಂದ್ರೆ ಅವ್ರ ಕಡೆಯಿಂದ ಬಂದ್ರೇನೆ ಸ್ವಲ್ಪ ಸೆಟ್ ಆಗೋದು. ಜಾನಕಿರಾಮ್ ಅವರೇ, ನೀವೀಗ ಒಂದು ಮೇಸ್ತ್ರಿಯಾಗಿ ಕಾಂಟ್ರಾಕ್ಟ್ ತಗೊಂಡು ಮಾಡಿಸ್ತಾ ಇರ್ತೀರಲ್ವಾ ಬಿಲ್ಡಿಂಗು? ಹೌದು ಮೇಡಮ್. ಈಗ ಲೇಬರ್ಗೆಲ್ಲ ಎಷ್ಟು ಕೊಡ್ತೀರಾ ಒಂದು ದಿನಕ್ಕೆ? ಮೇಡಮ್, ಒಂದ್ ದಿನಕ್ಕೆ ಅಂದ್ರೆ ಅವ್ರಿಗೆ ಹೆಣ್ಣಾಳುಗಳು ಬಂದ್ರೆ ಕಲ್ಲೆತ್ತಕ್ಕೆ ಅದಕ್ಕಿದಕ್ಕೆಲ್ಲ 500 ರೂಪಾಯಿ ಕೊಡ್ತೀವಿ ಮೇಡಮ್. 450, 500 ಕೊಡ್ತೀವಿ. ಇತ್ತು ಬಸ್ ಫೇರ್ ಅಂದ್ರೆ ಬಸ್ ಫೇರ್ ಕೊಟ್ಟು ಕಳ್ಸಿದ್ವಿ. ಗಂಡಾಳು ಬಂದ್ಬಿಟ್ಟು ಕೆಲಸ ಮೇಲೆ ಮೇಸ್ತ್ರಿಗೆಲ್ಲ ಈಗ 1000 ರೂಪಾಯಿ ಆಗಿದೆ. ಹೆಲ್ಪರ್ ಗಳಿಗೆ 600 ರೂಪಾಯಿ ಆಗಿದೆ. ಆತರ ಇಟ್ಕೊಡ್ತೀವಿ. ಆತರ ಅವ್ರು ಕೆಲ್ಸಾನು ಮಾಡ್ತಾ ಇಲ್ಲ. ಈ ಕೆಲಸ ಈಗ ಎಲ್ಲ ಬಂದ್ಬಿಟ್ಟು ಎತ್ತಕ್ಕಾಗಲ್ಲ, ಇಳಿಸಕ್ಕಾಗಲ್ಲ ಅಂದ್ಬಿಟ್ಟು ತುಂಬಾ ಇದ್ ಮಾಡ್ತಾರೆ. ಕೆಲಸ ಅಷ್ಟೊಂದು ವರ್ಕೌಟ್ ಆಗೋದಿಲ್ಲ ಮೇಡಮ್. ಅಂದ್ರೆ ಈಗ ಕೊರೋನಾ ಬಂದಾಗಿಂದಾನು ಕೆಲ್ಸಗಳೆಲ್ಲ ಸ್ಟಾಪ್ ಆಗಿದ್ಯಾ ಅಥವಾ ಹಂಗೆ ನಡೀತಾ ಇದೆಯಾ? ಮೇಡಮ್, ಕೊರೋನಾ ಬಂದ್ಮೇಲೆ ಅದೇ ಎಲ್ಲಾ ನಾರ್ತ್ ಕಡೆಯವರೆಲ್ಲ, ಅವ್ರು ಜಾರ್ಖಂಡ್, ಬಿಹಾರ್ ಕಡೆಯವರೆಲ್ಲ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಬರ್ಬೇಕು. ನಾವು ಇಲ್ಲಿ ಲೋಕಲ್ ಆಳುಗಳ ಇಟ್ಕೊಂಡು ಮಾಡಿದ್ರೆ ಅವ್ರು ಏನು ಅಷ್ಟೊಂದು ಸರಿಯಾಗಿ ಬರ್ತಾರೆ. ಬೆಳಗ್ಗೆ 9:30, 10 ಗಂಟೆಗೆ ಬರ್ತಾರೆ. 5:15 ಹೋಗ್ಬಿಟ್ಟು ಕಾಸು ಕೊಡೊಂದು ಇಸ್ಕೊಂಡು ಹೋಯ್ತಾ ಇರ್ತಾರೆ. ಏನು ವರ್ಕೌಟ್ ಆಗೋದಿಲ್ಲ. ಮತ್ತೆ ವಾರ ಕೊಡ್ಬೇಕು. ಬಿಲ್ಡರ್ಸ್ ಅವ್ರಿಗೆ ಬಂದ್ಬಿಟ್ಟು ಯಾವ್ದೋ ಪ್ಲಾಟ್ಗಳು ಸೇಲ್ ಆಗಿಲ್ಲ ಅಂದ್ಬಿಟ್ಟು ಅವರು ನಿಲ್ತಿದ್ದಾರೆ. ಅವ್ರ ಕಡೆಯಿಂದ ನಮಗ್ ಬರ್ಬೇಕು. ನೋಡಿ, ಇಲ್ಲಿ ಒಂದು ಕಂಪನಿ ಮಾಡ್ತಾ ಇದೀವಿ, ಮಾರ್ಗದರ್ಶಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಬರ್ಬೇಕು ನಮ್ಗೆ ಬೆಂಗಳೂರು ಸಿಟಿ ಒಳಗಡೆ. ಸರ್, ನಮ್ಗೇನು 10 ರೂಪಾಯಿ 20 ರೂಪಾಯಿ ಬರುತ್ತೆ ಅಂದ್ರೆ ಅದನ್ನ ಅವ್ರ ಕಡೆನೆ ನಿಂತು ಹೋಗ್ಬಿಡುತ್ತೆ. ಏನು ಅಷ್ಟೊಂದು ಇದಿಲ್ಲ ಮೇಡಮ್, ಸಿಗಿಲ್ಲ ಮೇಡಮ್. ಅಂದ್ರೆ ನಿಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಇರೋರ್ಗಿಂತೂ ಜಾರ್ಖಂಡ್, ಅಸ್ಸಾಂ ಆ ಸೈಡ್ ಅವರು ನಿಮ್ಗೆ ತುಂಬಾ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳ್ತೀರಾ? ಕೆಲಸ ಮಾಡ್ಕೊಳ್ತಾರೆ. ಮತ್ತೆ ಅವ್ರು ಮಂತ್ಲಿಗೆ 1 ಟೈಮ್ ಪೇಮೆಂಟ್ ತಗೊಳ್ತಾರೆ. ಅವ್ರು ವಾರಕ್ಕೆ ಏನೋ ಊಟಕ್ಕೆ 1,000, 1,500 ಕೊಟ್ರೆ ನಡೆಯುತ್ತೆ. ನಮ್ಮವ್ರು ಬಂದ್ಬಿಟ್ಟು ಅವತ್ತು ಕೆಲಸ ಮಾಡಿದ್ರೆ ಅವತ್ತೇ ಕೊಡೋನ್ ಕೇಳ್ಬಿಡ್ತಾರೆ. ಅದರಿಂದ ನಮ್ಗೆ ತುಂಬಾ ಇದಾಗುತ್ತೆ. ನಾನಂತಲ್ಲ, ಎಲ್ಲಾ ಬೇಸರಿಗಳು ಅಷ್ಟೇ. ಕೆಲಸ ಮಾಡೋರೆಲ್ಲ ಅಷ್ಟೇ. ಯಾವ್ದನ ಕಂಪನಿ ಕೆಲಸ ಮಾಡಿದ್ರೆ ಏನೋ ಒಂದು ಲೇಬರ್ ಮೇಲೆ 20 ರೂಪಾಯಿ ಜಾಸ್ತಿ ಇಟ್ಬಿಟ್ಟು ಏನೋ ಸಿಗುತ್ತೆ ನಮ್ಗೆ. ನಮ್ಗೆ ಒಂದು ಆಳುಗಳು ಕೂಲಿತಾರ, ಏನೋ ಹಂಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಈ ಕೊರೋನಾ ಲಾಕ್ ಟೈಮ್ ಅಂದ್ರೆ ತುಂಬಾ ಇದಾಗ್ಬಿಟ್ಟಿದೆ ಮೇಡಮ್. ನಮ್ಗೆ ಯಾವ್ದೋ ನಿಮ್ಗೆ ಯಾವ ರೀತಿಯಾದಂತ ಬೆನಿಫಿಟ್? ಈಗ 5,000 ರೂಪಾಯಿ ಬಿಟ್ರು ಬೆನಿಫಿಟ್ ಸರ್ಕಾರದ ಕಡೆಯಿಂದ, ಆ ಒಂದು ಬೆನಿಫಿಟ್ ಸಿಗ್ತಾ ನಿಮ್ಗೆ? ಇಲ್ಲ ಮೇಡಮ್, ನಮ್ಗೇನು ಸಿಗಿಲ್ಲ ಮೇಡಮ್. ನಮ್ಗೆ ಸಿಗಿಲ್ಲ. ನಮ್ಮ ಆಳ್ಗಡೆ ಏನೋ ಇದು ಸಿಗಿಲ್ಲ ಮೇಡಮ್. ಅದು ನಾವು ಏನೋ ಅಪ್ಲೈನು ಮಾಡಿಲ್ಲ.
ಯಾಕೆ ಅಪ್ಲೈ ಮಾಡಿಲ್ಲ ನೀವು? ಅದು ಏನೋ ಕೊಡ್ತಾರೆ ಏನಂದ್ಬಿಟ್ಟು ಕೇಳಿದ್ರೆ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅದಕ್ಕೆ. ಇಲ್ಲಾಂದ್ರೆ ನಾವು ಅಪ್ಲೈ ಮಾಡ್ಬೋದಾಯ್ತು. ಅದು ಏನು ಸರಿಯಾಗಿ ಯಾರು ಇದು ಮಾಡಿಲ್ಲ. ಸರಿಯಾದ ಅದು 2 ದಿನ ನಿಮ್ಗೆ? 1 ದಿನ 2 ದಿನ ಒಳಗೆ ಅದು ಇದಾಗ್ಬಿಟ್ಟಿದೆ, ಕ್ಲೋಸ್ ಆಗ್ಬಿಟ್ಟಿದೆ ಅಂತಾರೆ. ಅದು ಸ್ಕೀಮ್ 1 ದಿನ ಇದು ಮಾಡ್ತಾರೆ, ಹೇಳ್ತಾರೆ, ಮತ್ತೆ ಬಂದ್ಬಿಟ್ಟು ನಾವು 1-2 ದಿನ ಬಿಟ್ಟು ಹೋಗಿ ಕೇಳಿದ್ರೆ ಇಲ್ಲ ಎಲ್ಲ ಅದು ಇದೆಲ್ಲ ಕ್ಲೋಸ್ ಆಗಿದೆ ಅಂದ್ಬಿಟ್ಟು. ನಿಮ್ಗೆ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಡ್ ಇದೆಯಾ? ನಿಮ್ದೇ ಆದಂತಹ ಲೇಬರ್ ಕಾರ್ಡ್ ಬರುತ್ತಲ್ಲ, ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಡ್. ಆತರ ಏನು ನಾವು ಕಾರ್ಡ್ ಗಿಡ ಏನು ಮಾಡಿಲ್ಲ ಮೇಡಮ್. ಹಂಗೆ ಬರ್ತಾರೆ 4-5 ಜನ ಇಟ್ಕೊಂಡು ಹಂಗೆ ಮಾಡ್ಕೊಂಡು ಹೋಯ್ತಾ ಇರ್ತೀವಿ ಮೇಡಮ್. ಯಾಕೆ ಮಾಡ್ಸಿಲ್ಲ ನೀವು? ಲೇಬರ್ ಕಾರ್ಡು ಅಂತ ಸರ್ಕಾರದ ಕಡೆಯಿಂದ ಮಾಡ್ಕೊಡ್ತಾರಲ್ವಾ, ಆ ಒಂದು ಕಾರ್ಡ್ ಮಾಡಿಲ್ವಾ ನೀವು? ಅದು ಮುಂಚೆ ಮಾಡಿದ್ವಿ ಮೇಡಮ್. ಏಜೆಂಟ್ಗಳು ಬಂದ್ರು ಮುಂಚೆ ಒಂದ್ಸಲ ಕರ್ನಾಟಕ ಇದು ವರ್ಕರ್ಸ್ ಯೂನಿಯನ್ ಬಂದಿದ್ವು, ನಾವು ಮಾಡಿದೀವಿ. ಮತ್ತೆ ಅದು ಬನಾರ್ಘಟ್ಟ ರೋಡ್ ಅಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ರು. ಮತ್ತೆ ಕಾರ್ಡ್ ಎಲ್ಲ ಮಾಡ್ಕೊಂಡು ಹೋದ್ರು. ಎಲ್ಲಾರ ಕಡೆನ 200 ವಸೂಲಿ ಮಾಡ್ಕೊಂಡು ಹೋದ್ರು. ಮತ್ತೆ ಅದು ಏನು ವಾಪಸ್ಸೇ ಇಲ್ಲ. ಮತ್ತೆ ಅವ್ರು ಹಂಗೆ ಹೋಗ್ಬಿಟ್ಟಿದಾರೆ. ಮತ್ತೆ ಒಂದ್ಸಲ ಒಬ್ರು ಮಾಡಿದ್ರು, ಕರ್ನಾಟಕ ವೆಲ್ಫೇರ್ ಯೂನಿಯನ್ ಅಂದ್ಬಿಟ್ಟು ಒಂದು ಇದು ಮಾಡಿದ್ರು, ವರ್ಕರ್ಸ್ ಯೂನಿಯನ್ ಅಂದ್ಬಿಟ್ಟು. ಅದ್ರ ಬಗ್ಗೆಯಿಂದ ನಮ್ಗೇನು ಇದು ಇಲ್ಲ ಮೇಡಮ್. ಅಂದ್ರೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ತೀರಾ? ಮಾಹಿತಿ ಇಲ್ಲ, ಅದಕ್ಕೋಸ್ಕರ ನಾವು ಸುಮ್ನೆ ಬಿಟ್ಬಿಡ್ರಿ. ಏನು ಅವ್ರು ಬಂದ್ರು 200 ರೂಪಾಯಿ ತಗೊಂಡು ಹೋದ್ರು ಒಂದು ಕಾರ್ಡ್ಗೆ. ನಾವು ಒಂದು 10 ಜನ ಮಾಡಿದೀವಿ, ವಾಪಸ್ ಬಂದಿಲ್ಲ. ಆ ತರ ನಮ್ಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಅಂದ್ರೆ ನಿಮ್ಗೆ ಸರ್ಕಾರದ ಕಡೆಯಿಂದ ಯಾವ್ದು ಬೆನಿಫಿಟ್ ಯಾವ್ದು ಬೆನಿಫಿಟ್ ನಮ್ಗೆ ಸಿಗಿಲ್ಲ ಮೇಡಮ್. ಯಾಕಂದ್ರೆ ಅವ್ರನ್ನ ಬೇಕಾದ್ರೆ ನಮ್ ನಂಬರ್ ಕೊಡ್ಲಿ, ಎನ್ಕ್ವೈರಿ ಮಾಡ್ಲಿ, ಇದು ನಾವು ಮಾಡಿಲ್ಲ. ಅದರಿಂದ ಸುಮಾರು ಕರ್ನಾಟಕ ಕನ್ಸ್ಟ್ರಕ್ಷನ್ ಸ್ಟೇಟ್ ಯೂನಿಯನ್ ಕಡೆಯಿಂದ ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಅಡ್ರೆಸ್ ಎಲ್ಲ ಬರ್ಕೊಂಡು ಹೋದ್ರು ಮೇಡಮ್. ಅಡ್ರೆಸ್ ಎಲ್ಲ ಬರ್ಕೊಂಡು ಹೋದ್ರು. ಮತ್ತೆ ರಿಟರ್ನ್ ಅವ್ರು ಏನು ಬಂದೇ ಇಲ್ಲ. ಈ ಕೋವಿಡ್ ಇರೋದ್ರಿಂದ ಏನಾದ್ರೂ ಬರಕ್ ಆಗಿಲ್ಲ ಅನ್ಸುತ್ತೆ ಸಮಥಿಂಗ್. ನೀವು ಕೂಡ ಅವ್ರು ಬರ್ತಾರೆ ಅಂತ ಕಾಯ್ಬಾರ್ದು, ನೀವು ನಿಮ್ಗಲ್ವಾ ಬೆನಿಫಿಟ್ ಬೇಕಾಗಿರೋದು. ಹೌದು ಮೇಡಮ್. ಹಾಗಾಗಿ ನೀವು ಕೂಡ ಹುಡಿಕೊಂಡು ಹೋಗ್ಬೇಕಾಗುತ್ತೆ ಆಫೀಸ್ನ. ಹೌದಾ, ನಾವೆಲ್ಲ ಇದು ಮಾಡ್ತೀವಿ ಮೇಡಮ್. ಬೆಳಗ್ಗೆ ಎದ್ದಲ್ದಿ ಯಾವ್ದೋ ಒಂದು ಚಿಕ್ಕ ಕೆಲಸ ಮೇಲೆ ಹೋಗಿ ಅದನ್ನ ಇದ್ಕೊಂಡು ಮಾಡ್ಕೊಂಡು ಸಾಯಂಕಾಲ ಬಂದ್ರೆ ಮನೆ ಹತ್ರ ಬಂದು ಸೇರ್ಕೊಂಡ್ಬಿಡ್ತೀವಿ. ಮತ್ತೆ ಬೇರೆ ಕಡೆ ಎಲ್ಲ ನಾವು ಯಾರು ಏನಂತ ಕೇಳೋಕೆ ಆಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀವಿ. ಯಾರೇ ಕೇಳಿದ್ರು ಸರಿಯಾಗಿ ಉತ್ತರ ಕೊಡೋದಿಲ್ಲ. ಯಾವ್ದೇ ಒಂದು 10,000 ಜನಕ್ಕೆ ಒಬ್ರು ಇರ್ತಾರ ಇದು ಮಾಡ್ತೀವಿ ಅಂದ್ಬಿಟ್ಟು ಮತ್ತೆ ಅವ್ರು ಒಂದ್ಸಲ ಮಾತಾಡ್ತಾರ, ಮತ್ತೆ ನಮ್ಗೆ ಸಿಗೋದೇ ಇಲ್ಲ ಅವರು. ಓಕೆ ಜಾನಕಿರಾಮ್ ಅವರೇ, ಈಗ ನೀವು ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಂತೀರಲ್ವಾ, ನೀವು ಕಾಂಟ್ರಾಕ್ಟ್ ಕಡೆಯಿಂದ ಇಷ್ಟು ಅಂತ ನೀವು ಅಮೌಂಟ್ ನ ಒಟ್ಟಿಗೆ ಇಸ್ಕೊಂತೀರೋ ಅಥವಾ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಸ್ಕೊಂತೀರೋ ನೀವು ಅಮೌಂಟ್? ಓನರ್ ಅವ್ರು ಬಂದ್ಬಿಟ್ಟು ಏನು ನಮ್ಗೆ ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಒಪ್ಕೊಳ್ತೀವಿ ಮೇಡಮ್. ಒಂದು ಸ್ಕ್ವೇರ್ ಫೀಟ್ 25 ರೂಪಾಯಿ 20 ರೂಪಾಯಿ ಅಂತ ಇರುತ್ತೆ. ಆ ಸ್ಕ್ವೇರ್ ಫೀಟ್ ಅಲ್ಲಿ ಒಪ್ಕೊಳ್ತೀವಿ. ಅದನ್ನ ಪ್ರಕಾರ ಮಾಡ್ಬಿಟ್ಟು ಅದು ಕೇಳುವಾಗನೆ ಅದು ಸ್ಕ್ವೇರ್ ಫೀಟ್ ಮಾತಾಡ್ತೀವಲ್ಲ, ಅದರಲ್ಲೇ ಕಮ್ಮಿ ಮಾಡ್ಕೊಂಡು ಅದರ ಡಿಡಿಎಸ್ ಅದೆಲ್ಲ ಮಾಡ್ಕೊಂಡು ಅವ್ರು ಕಮ್ಮಿ ಮಾಡ್ಕೊಂಡೇ ಕೊಡ್ತಾರೆ. ಅದ್ರಲ್ಲಿ ನಾವು ಏನು ಅದು ವರ್ಕೌಟ್ ಆಗೋದಿಲ್ಲ. ಇವತ್ತು ಬರೋ ಲೇಬರ್ ನಾಳೆ ಬರಲ್ಲ. ಮತ್ತೆ ನಾವು ಕರೆಕ್ಟ್ ಅವ್ರಿಗೆ ಪೇಮೆಂಟ್ ಕೊಟ್ರೆ ತಾನೇ ಅವ್ರು ಬರೋದು. ಹೌದು, ಬರೋದಿಲ್ಲ. ಅದಕ್ಕೋಸ್ಕರ ಈಗ ಒಂದು ಬ್ಲಾಕ್ ಮೇಲೆ ಶಿಫ್ಟ್ ಮಾಡಕ್ಕೆ ಇಷ್ಟುಂತ ಇದೆ 3 ರೂಪಾಯಿ ಅಂತ. ಅವ್ರು ಬಂದ್ಬಿಟ್ಟು 3 ರೂಪಾಯಿ ಮಾತಾಡ್ತೀವಿ. 3 ರೂಪಾಯಿ ಬಂದ್ಬಿಟ್ಟು ಅವ್ರು ಮಾತಾಡೋ ಪ್ರಕಾರ ನಮ್ಗೆ ರಿಲೀಸ್ ಮಾಡೋದಿಲ್ಲ. ಅದರಿಂದ ನಾವು ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದ ಲೈಫ್ ಏನ್ ಮಾಡೋದು? ಮತ್ತೆ ಬೇರೆ ಕೆಲಸ ನಮ್ಗೆ ಮಾಡಕ್ ಏನೋ ಗೊತ್ತಿಲ್ಲ. ಇದೇ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು 35 ವರ್ಷದಿಂದ ಮಾಡ್ತಾ ಇದೀವಿ ಈ ಕೆಲಸ. ಇವಾಗ ನಮ್ಗೆ 50 ವಯಸ್ಸು ಆಗಿದೆ. 35 ವರ್ಷದಿಂದ ನಾನು ಮಾಡ್ತಾ ಇದೀನಿ. 15 ವಯಸ್ಸಿಂದ ಈ ಕೆಲಸ ಮಾಡ್ತಾ ಇದೀನಿ. ಸುಮಾರು ಎಷ್ಟು ವರ್ಷ ಸರ್ವಿಸ್ ಇದೆ ಈ ಕನ್ಸ್ಟ್ರಕ್ಷನ್? 35 ವರ್ಷ ಮೇಡಮ್. 35 ವರ್ಷದಿಂದ ನೀವು ಏನೇನ್ ಕೆಲಸಗಳನ್ನ ಮಾಡಿರ್ಬೋದು ಮೇಡಮ್? ನಾವು MG ರೋಡ್ ಅಲ್ಲಿ ಹೋಟೆಲ್ ಓಬೆರಾ ಅಲ್ಲಿ ಕೆಲಸ ಮಾಡಿದೀವಿ. MG ರೋಡ್ ಇದೆಯಲ್ಲ, ಹೋಟೆಲ್ ಓಬೆರಾ ಅಲ್ಲಿ ಅದರಲ್ಲಿ ಕೆಲಸ ಮಾಡಿದ್ವಿ. ಅದೇ ಬಿಲ್ಡಿಂಗ್ ನಾವು ಸ್ಟಾರ್ಟ್ ಲೇಬರ್ ಆಗಿ ಅದರಲ್ಲಿ ಕೆಲಸ ಮಾಡಿದೀವಿ. ಆಮೇಲೆ ಬಂದ್ಬಿಟ್ಟು 2094 ಅಲ್ಲಿ ಬಂದ್ಬಿಟ್ಟು ಮಡಿವಾಳ ಕಾಂಪ್ಲೆಕ್ಸ್ ಎದುರುಗಡೆ ಟೋಟಲ್ ಬಿಲ್ಡಿಂಗ್ ಅಂದ್ಬಿಟ್ಟು ಅದರಲ್ಲಿ ಕೆಲಸ ಮಾಡಿದ್ವಿ. ಅವಾಗಲೇ ಮೇಸ್ತ್ರಿ ಆಗಿದ್ವಿ. ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಅದು ಅವಾಗೆಲ್ಲ ಕಮ್ಮಿ ಸಂಬಳ. ಅವಾಗೆಲ್ಲ ಬಂದ್ಬಿಟ್ಟು ಈಗೆಲ್ಲ ಸ್ಕ್ವೇರ್ ಫೀಟ್ 20, 15 ಈ ತರ ಕೊಡ್ತಾರೆ. ಅವೆಲ್ಲ 2 ರೂಪಾಯಿ 50 ಪೈಸಾ ಕೊಟ್ರು. ಅಲ್ಲಿಂದ ಮತ್ತೆ ಇಂಡೋರ್ ಸ್ಟೇಡಿಯಂ, ಹನುಮಂತ ನಗರ ಇಂಡೋರ್ ಸ್ಟೇಡಿಯಂ ಮಾಡಿದೀವಿ. ಅಲ್ಲಿ ಮಾರ್ಕೆಟ್ ಪಕ್ಕ ಗಿರಿನಗರ ಡೌನ್ ಅಲ್ಲಿ ಇರುತ್ತೆ ಇಂಡೋರ್ ಸ್ಟೇಡಿಯಂ ಕರ್ನಾಟಕ. ಅದರಲ್ಲಿ ನಾವು ಕೆಲಸ ಮಾಡಿದೀವಿ. ಅದೆಲ್ಲ ಲೇಬರ್ ಇಟ್ಕೊಂಡು ಅವಾಗೆಲ್ಲ ಕೆಲಸ ಮಾಡಿದೀವಿ. ಓಕೆ, ನೀವು ಒಂದು ಲೇಬರ್ ಆಗಿ ಕೆಲಸ ಮಾಡಿ ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅಲ್ವಾ? ಮೇಸ್ತ್ರಿ ಆಗಿದ್ದೀರಲ್ವಾ? ನೀವು ಈಗ ಲೇಬರ್ಗೆ ನಿಮ್ ಕಡೆಯಿಂದ ಯಾವ ರೀತಿ ಈ COVID-19 ಅಲ್ಲಿ ಸೌಲಭ್ಯ ದೊರಕಿದೆ? COVID-19 ನಮ್ ಲೇಬರ್ಗೆ ಏನೋ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕೊಟ್ಟಿದೀವಿ ಮೇಡಮ್. ಅವ್ರಿಗೆ ಅಕ್ಕಿ ಇಲ್ಲ, ಅವ್ರಿಗೆ ಏನೋ ಖರ್ಚಿಗೆ ದುಡ್ಡು ಒಂದೊಂದು ಲೇಬರ್ಗೆ ಒಂದು ವಾರ ಒಂದು ತಿಂಗಳಿಗೆ 2,000 ರೂಪಾಯಿ ಕೊಟ್ಟಿದೀವಿ. ಮತ್ತೆ ಈ ಫ್ರೀ ಟ್ರೈನ್ ಬಿಟ್ಟಿದ ಮೇಲೆ ಅವರೆಲ್ಲ ವಾಪಸ್ ಹೋಗಿದ್ದಾರೆ ಮೇಡಮ್ ಊರಿಗೆ. ಎಲ್ಲ ಈಗ ಬರ್ಬೇಕು ಅಂತ ಕೇಳ್ತಾ ಇದೀರಾ? ಕೇಳ್ತಾ ಇದೀವಿ. ನಾವೆಲ್ಲ ಬರ್ಬೇಕು ಅಂದ್ಬಿಟ್ಟು ತುಂಬಾ ಇದು ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ಯಾವಾಗಲ ಆಳುಗಳಿಲ್ಲ ಸುತ್ತಾಡ್ತಾ ಇದ್ದಾರೆ. ಯಾಕಂದ್ರೆ ಆಳುಗಳಿಲ್ಲ ಅಂದ್ರೆ ಕೆಲಸನೇ ಮಾಡಕ್ ಆಗಲ್ಲ. ಈಗ ಅವ್ರೇನಾದ್ರೂ ಬಂದ್ರೆ ಅವ್ರಿಗೆ ಈ ಕೋವಿಡ್ ಬಂದಿದ್ಯಲ್ವಾ, ಅವ್ರಿಗೆ ಯಾವ ರೀತಿ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀರಾ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಅವ್ರು ಬಂದ್ರೆ ಏನೋ ಸೇಫ್ ಆಗಿ ಇರ್ಬೇಕು, ಮಾಸ್ಕ್ ಹಾಕೊಳ್ಬೇಕು, ಏನೋ ಅವ್ರದ್ದು ಇದು ಮಾಡ್ಕೊಂಡು ಅವ್ರ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗೆ ಇದು ಅಷ್ಟೇ.
ಅಲ್ಲ ಈಗ ಅವ್ರಿಗೆ ಮನೆಗಳಿರಲ್ಲ. ಇಲ್ಲ ಅದೆಲ್ಲ ಸೈಟ್ ಅಲ್ಲಿ ನಾವು ಅದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಮೇಡಮ್. ಅವ್ರು ಇರಕ್ಕೆ ನೀರು ಪಾರು ಎಲ್ಲ ಪ್ರತಿಯೊಂದು ಸೈಟ್ ಅಲ್ಲಿ ಇಲ್ಲಾಂದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡಲ್ಲ ಮೇಡಮ್. ಬಾತ್ರೂಮ್ ಇರಕ್ಕೆ ಬಾತ್ರೂಮ್, ರೂಮ್ಗಳು, ಲೈಟ್ಗಳು ಎಲ್ಲ ಕಂಪನಿ ಕಡೆದು ನಾವು ಮಾಡ್ಕೊಟ್ಟೇನೆ ಅವ್ರು ಬಂದು ಇರ್ತಾರೆ. ಇಲ್ಲಾಂದ್ರೆ ಅವ್ರು ಇರೋದಿಲ್ವಲ್ಲ, ಅವ್ರು ಬಂದ ತಕ್ಷಣ ಎಲ್ಲ ನಾವು ಮಾಡ್ಕೊಡ್ತೀವಿ. ಮುಂಚೆ ಅವ್ರು ಮಾಡಿದ ಶೆಡ್ಗಳು ಇದೆ. ಅಂದ್ರೆ ನೀವು ಅವ್ರ ಇರೋದಕ್ಕೋಸ್ಕರ ಜಾಗ ಶೆಡ್ ತರ ಮಾಡ್ಬಿಟ್ಟು ಅವ್ರಿಗೆ ಕರೆಂಟ್ ವ್ಯವಸ್ಥೆ, ನೀರು, ಕರೆಂಟ್, ಲೈಟ್ ಎಲ್ಲ ಮಾಡ್ಕೊಟ್ಟಿದೀವಿ ಮೇಡಮ್. ಎಲ್ಲಾ ವ್ಯವಸ್ಥೆ ಅವ್ರಿಗೆ ಏನೇನೋ ಬೇಕು, ಬಸ್ ಬಾರ್ ಅದು ಇದು, ಅವ್ರಿಗೆ ಬೇರೆ ಕಡೆ ಕೆಲಸ ಹೋಗ್ಬೇಕಂದ್ರ ಅವ್ರ ಬಸ್ ಬಾರ್ ಎಲ್ಲ ಅವ್ರಿಗೆ ಏನ್ ಸೇಫ್ ಇದೆ ಎಲ್ಲ ಮಾಡ್ಕೊಟ್ಟಿವಿ. ಓಕೆ. ನಾವ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಕಂಪನಿ ಕಡೆದು ಅವ್ರು ಮಾಡಕ್ಕೆ ಹೇಳ್ತಾರೆ. ನಮ್ ಕಡೆ ಹೇಳ್ಬಿಟ್ಟು ನೋಡಿ ಇವ್ರಿಗೆ ಶೆಡ್, ಇಲ್ಲಾಂದ್ರೆ ನಾವು ಇದು ಮಾಡಲ್ಲ. ಫಸ್ಟ್ ನಾವು ಮಾತಾಡೋದೇ ಆಳುಗಳು ಇರಕ್ಕೆ ರೂಮ್, ಫಸ್ಟ್ ಶೆಡ್, ನೆಕ್ಸ್ಟ್ ರೆಸ್ಟ್ ರೂಮ್. ಇದು ಎರಡು ಇದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು. ಇಲ್ಲಾಂದ್ರೆ ನಾವು ಎಲ್ಲೂ ಕೆಲಸ ಸ್ಟಾರ್ಟ್ ಮಾಡೋದು. ಚಿಕ್ಕ ಕೆಲಸ ಇದ್ರು ಅಲ್ಲಿ ರೆಸ್ಟ್ ರೂಮ್ ಬೇಕೇ ಬೇಕು. ಎಲ್ಲ ಇದು ಮಾಡ್ಕೊಂಡೆ ನಾವು ಮಾಡೋದು. ಈಗೆಲ್ಲ ಯಾರು ಆತರ ಹಂಗೆ ಮಾಡಲ್ಲ ಮೇಡಮ್. ಎಲ್ಲಾ ಕಡೆ ರೆಸ್ಟ್ ರೂಮ್ ಪತ್ತೆ ಎಲ್ಲಾ ಕಡೆ ಮಾಡ್ತಾರೆ ಕಂಪನಿ ಕಡೆದು. ಜಾನಕಿರಾಮ್ ಅವರೇ, ಈಗ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಅಷ್ಟೇನಾ, ಮತ್ತೆ ಬೇರೆ ಜಾಗಕ್ಕೆ ಹೋದ್ಮೇಲೆ ಅಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಬೇರೆ ಕಟ್ಕೊಡ್ತೀರಾ? ಹೌದು ಮೇಡಮ್. ಅಲ್ಲಿಂದ ಮತ್ತೆ ಇದು 1 ವರ್ಷ 2 ವರ್ಷ ಅಂದ್ರೆ ಇದು ಮುಗಿದ ಮೇಲೆ ಮತ್ತೆ ಬೇರೆ ಕಡೆ ಮಾಡ್ಕೊಡ್ತೀವಿ ಮೇಡಮ್. ನಾವು 35 ವರ್ಷದಿಂದ ಮಾಡ್ತಾ ಇದೀವಿ. ನಮ್ಗೇನ್ಬಿಟ್ಟು ಏನು ಇದು ಮನೆಗಿನ ಏನೋ ಮಾಡ್ಕೊಂಡಿಲ್ಲ. ಎಲ್ಲ ಬಾಡಿಗೆ ಮನೆಯಲ್ಲ ನಾವು ಇರೋದು. ಏನೋ ಇದು ಬರೋದಿಗಿರೋದು ಏನೋ ನಮ್ಗೆ ಇದಾಗಲ್ಲ ಮೇಡಮ್. ಮಕ್ಳು ಇದಾರ, ಓದ್ತಾರ, ಅದು ಮಾಡ್ತಾರ. ಇದನ್ಬಿಟ್ಟು ಇನ್ನೂ ಒಂದು ಸೈಟ್ ಗಿಟ್ ಯಾವ್ದು ನಾವೆಲ್ಲ ತಗೊಂಡಿಲ್ಲ. ಬೇರೆ ತಗೊಳ್ಳೋದು, ತಿನ್ನೋದು, ಏನೋ ಗೌರ್ಮೆಂಟ್ ನೋಡಿ ನಮ್ಗೆ ಏನೋ ಸೈಟ್ ಗಿಟ್ ಏನೋ ಅಲರ್ಟ್ ಮಾಡಿದ್ರೆ ನಿಮ್ ಮುಖಾಂತರ ನಮ್ಗೆಲ್ಲ ಒಳ್ಳೆ ಸಂತೋಷ. 100 ಬಿಲ್ಡಿಂಗ್ ಕಟ್ಟಿ ಕೊಡ್ತೀವಿ, ನಮ್ಗೊಂದು ಸೈಟ್ ಮಾಡಕ್ ಆಗೋದಿಲ್ಲ. ನಿಮ್ಮ ಒಂದು ಕಾರ್ಡ್ ಮಾಡಿಸ್ಕೊಂಡ್ರೆ ಸರ್ಕಾರದ್ದು ಲೇಬರ್ ಕಾರ್ಡು ಅಂತ, ಈಗ ನೀವು ಮನೆಗಳಿಗೆ ಅಪ್ಲೈ ಮಾಡಬಹುದು. ಮತ್ತೆ ಮಕ್ಕಳು ಏನಾದ್ರೂ ಓದ್ತಾ ಇದ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ನೀವು ಬೆನಿಫಿಟ್ ತುಂಬಾನೇ ಇದೆ ನಿಮ್ಗೆ. ಈಗ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಅಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದೇ ಇದು ವಿಷಯ ಏನಂತ ಕೇಳಿದ್ರೆ ಮೇಡಮ್, ಈಗ ಒಬ್ರು ಇದಾರಂತ ಇಟ್ಕೊಳ್ಳಿ, ಒಂದು ಕಾರ್ಡ್ ಮಾಡೋರು ಇದಾರಂದ್ರೆ ಏನಂದ್ರೆ ಸೌಲಭ್ಯ ಬರ್ಬೇಕಂದ್ರೆ ಅದು ಅವ್ರ ಕಡೆನೆ ಏನೇನೋ ಮಾಡ್ಕೊಂಡು ಅವ್ರ ರೌಂಡಿಂಗ್ ಅಲ್ಲಿ ಯಾರು ಇದ್ದಾರೋ ಅವ್ರು ಅಪ್ಲೈ ಮಾಡ್ಕೊಳ್ತಾರೆ. ಒಂದು 100 ಜನ ಅಂದ್ರೆ 100 ಜನಕ್ಕೆ ಮಾತ್ರ ಅವ್ರು ಮಾಡ್ಕೊಳ್ತಾರೆ. ಬೇರೆಯವ್ರಿಗೆ ಅವ್ರು ಮಾಡೋದಿಲ್ಲ. ಹೇಳಿದ್ದು ಅರ್ಥ ಆಯ್ತಾ ಮೇಡಮ್? ಇದು ನಮ್ಗೆ ಬೇಕಾಗಿರೋರು ಮಾತ್ರ. ಇದು ನಮ್ಮ ಬೀದಿಯಲ್ಲಿ ಇರೋರು ಮಾತ್ರ ಮಾಡ್ಕೊಳ್ಳೋಣ. ನಮ್ ರಿಲೇಟಿವ್ ಮಾತ್ರ ಮಾಡ್ಕೊಳ್ಳೋಣ. ಈ ತರ ಯಾವ್ದೋ ಒಬ್ಬರಿಬ್ರನ್ನೇ ಬೇರೆ ಮಾಡೋದು ಮೇಡಮ್. ನೀವೀಗ ಮೇಸ್ತ್ರಿ ಆಗಿದ್ದೀರಲ್ಲ, ನೀವೊಂದು ಈ ಜವಾಬ್ದಾರಿನ ವಹಿಸ್ಕೊಂಡು ನೀವೇ ಡೈರೆಕ್ಟ್ ಆಗಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಈ ಒಂದು ನಿಮ್ಮ ಒಂದು ಅಂಡರ್ ಅಲ್ಲಿ ಯಾರ್ಯಾರು ಲೇಬರ್ಸ್ ಬರ್ತಾರಲ್ವಾ, ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅವ್ರದ್ದು ಕೂಡ ನೀವೇ ಮಾಡಿಸ್ಕೊಡ್ಬಹುದು ಕಾರ್ಡ್ ಅನ್ನ ಅಂತೇಳಿ ನಾವು ಅಲ್ಲಿ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಏನೇನು ಇದು ಮಾಡ್ಬೇಕಂದ್ಬಿಟ್ಟು. ಯಾಕಂದ್ರೆ ಈ ಡೂಪ್ಲಿಕೇಟ್ ಏಜೆಂಟ್ಗಳು ಯಾರನ್ನ ಒಪ್ಪಿಸ್ಬಿಡ್ತಾರ, ಅವ್ರ ಮುಖಾಂತರ ಬಂದ್ಬಿಟ್ಟು ಸರಿಯಾಗಿ ಅವ್ರು ಹೋಗಿ ಏನೋ ಒಂದು ಹೋಗಿ ಸೇರೋದಿಲ್ಲ. 20 ಜನ ನಿಮ್ಮ ಅಂಡರ್ ಅಲ್ಲಿ ಯಾರ್ಯಾರ್ದಾದ್ರೂ, ನೀವು ಒಟ್ಟಲ್ಲಿ ಕಟ್ಟಡ ಕಾರ್ಮಿಕರು ನಿಮ್ಮ ಅಂಡರ್ 20 ಜನ ಇಲ್ಲ ಮೇಡಮ್. ನಾನ್ ಬೇಕಾದ್ರೆ 1000 ಜನ ಸೇರ್ಸ್ತೀನಿ. ಯಾಕಂದ್ರೆ ನಾವು ಸರೌಂಡಿಂಗ್ ಅಲ್ಲಿ ನೋಡಿ ಎಲ್ಲ ಬಡವರಾಗಿದ್ದಾರೆ ಮೇಡಮ್. ಯಾರು ಏನು ಇಟ್ಕೊಂಡಿಲ್ಲ. ಇವತ್ತು ಕೆಲಸ ಮಾಡಿದ್ರೇನೆ ದುಡ್ಡು ಎದುರ್ಸಿ ಏನೋ ಮಾತಾಡಂಗಿಲ್ಲ. ಆ ತರ ಇದಾರೆ. ನಿಮ್ಗೆ 700 ರೂಪಾಯಿ ಕೇಳಿದ್ರೆ 650 ಇಸ್ಕೊಂಡು ಹೋಗಂದ್ರೆ ಹಂಗೆ ಇಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವತ್ತು ಇಸ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರು ನಾಳೆ ಕೆಲಸ ಇಲ್ಲ ಮೇಡಮ್. ಮತ್ತೆ ಬೇರೆಯವ್ರನ್ನ ಹುಡುಕ್ತಾರೆ. ಇದ್ರಲ್ಲಿ 100% 50-70% ಎಲ್ಲ ಕುಡಿಯೋರೆ ಮೇಡಮ್. ಕನ್ಸ್ಟ್ರಕ್ಷನ್ ಎಲ್ಲ ಕುಡಿಯೋರೆ ಮೇಡಮ್. 100%ಗೆ 70% ಎಲ್ಲ ಕುಡಿಯೋರು. ಯಾರು ಇಟ್ಕೊಂಡಿಲ್ಲ. ಗುಲ್ಬರ್ಗ ಎಂದು ಬರ್ತಾರೆ, ಅವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಏನು ಇದಾಗೋದಿಲ್ಲ. ಅಂದ್ರೆ ಅರ್ಧ ಸಂಸಾರಕ್ಕೆ ಕೊಟ್ರೆ ಇನ್ನು ಅರ್ಧ ಅವರ ಅವ್ರಿಗೆ ಇದು ಮಾಡ್ಕೊಳ್ತಾರ ಮ್ಯಾಮ್. ನೋಡ್ತೀವಲ್ಲ, ಪ್ರತಿಯೊಬ್ರು ಲೇಬರ್ಗಿಂತೂ ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ಗೆ ತುಂಬಾನೇ ಬೆನಿಫಿಟ್ ಇದೆ. ಅದು ಅಂದ್ರೆ ತಗೊಳ್ಳೋದೆಲ್ಲಿ ಮಾಡೋದೆಲ್ಲಿ ಅಂತ ಕೆಲವರಿಗೆ ಗೊತ್ತಿಲ್ಲ ಮೇಡಮ್. ಯಾರು ಗೊತ್ತಿಲ್ಲ. 1 ಅವರ್ ವೇಸ್ಟ್ ಮಾಡೋದಿಲ್ಲ ಮ್ಯಾಮ್. ಬೆಳಗ್ಗೆ ಎದ್ದೊಳ್ತಾರೆ, ಊಟ ಅಡಿಗೆ ಮಾಡ್ತಾರೆ. 7:30 8 ಗಂಟೆ 9 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಅವ್ರು ಇರೋ ಜಾಗದಲ್ಲಿ ಕೆಲಸ ಇರಲ್ಲ. ಎಲ್ಲ ಹೋಗ್ತಾರ, ಅಲ್ಲಿ ಹೋಗಿ ಕೆಲಸ ಹುಡ್ಕೊಂಡು ಮತ್ತೆ ಸುಸ್ತಾಗಿ ಮತ್ತೆ ಬರ್ತಾರೆ. ಬೇರೆಯವ್ರು ನೋಡಕ್ಕೆ ಅವ್ರು ಯಾರಿಗೂ ಅವಕಾಶ ಕೊಡೋದಿಲ್ಲ. ಮೇಸ್ತ್ರಿಗಳಾಗಿರ್ಲಿ, ಅವರ ಇರ್ಲಿ, ಯಾವ್ದೋ ಒಂದು ಮೂಲೆಯಲ್ಲಿ ಯಾವ್ದೋ ಒಂದು ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಹುಡ್ಕೊಂಡು ಹೋಗೋರು ಯಾರು ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರ. ಅವ್ರು ಬೇರೆಯವ್ರನ್ನ ಹುಡ್ಕೊಂಡು ಹೋಗೋದು ಹೆಂಗೆ ಅಂದ್ಬಿಟ್ಟು ಅವರು ಸುಮ್ನೆ ಆಗ್ಬಿಡ್ತಾರ. ಇದರಿಂದ ಏನ್ ಮಾಡುತ್ತೆ, ಗೌರ್ಮೆಂಟ್ ಸಿಗೋದು ಏನೇ ಪ್ರಾಪರ್ಟಿ ಇರ್ಲಿ, ಏನೇನೋ ಇರ್ಲಿ, 1 ರೂಪಾಯಿನ ಅವ್ರಿಗೆ ಸಿಗೋದಿಲ್ಲ ಮೇಡಮ್. ಯಾವ ಬೆನಿಫಿಟ್ ಕೂಡ ತಗೊಳಕ್ ಯಾವ್ದು ಬೆನಿಫಿಟ್ ಇಲ್ಲ, ಯಾವ್ದು ಸಿಗೋದಿಲ್ಲ ಮೇಡಮ್. ಓಕೆ, ಡೈರಿ ಸರ್ಕಲ್ ಹತ್ರ ಹೋಗ್ಬಿಟ್ಟು ನೀವು ಲೇಬರ್ ಡಿಪಾರ್ಟ್ಮೆಂಟ್ ಯಾರನ್ನ ಕೇಳಿದ್ರು ಹೇಳ್ತಾರ. ಅಲ್ಲಿ ಡೈರಿ ಸರ್ಕಲ್ ಬನ್ನರ್ಘಟ್ಟ ರಸ್ತೆಯಲ್ಲಿದೆ. ಅಲ್ಲಿ ಹೋಗ್ಬಿಟ್ಟು ಯಾರನ್ನ ಬೇಕಾದ್ರೂ ನೀವು ಯಾರನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಡೈರಿ ಸರ್ಕಲ್ ಇಳ್ಕೊಳ್ಳಿ, ಬನ್ನರ್ಘಟ್ಟ ರೋಡ್ ಸೈಡ್ ಹೋಗಿ ರೈಟ್ ಸೈಡೇನೆ ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ, ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕರ ಕನ್ನಡದಲ್ಲಿ ದೊಡ್ಡದಾಗ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ವಿಚಾರಿಸ್ಬಿಟ್ಟು ಕೌಂಟ್ರಿಲಿ ಕಾರ್ಡ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ನಾನೊಂದು ಗ್ರೂಪ್ ಮಾಡ್ತೀನಿ ಅಂತ, ಇಲ್ಲ ನಿಮ್ಗೆ ಯೂನಿಯನ್ ಮುಖಾಂತರ ಹೋಗ್ತೀನಿ ಅಂತ ಅಂದ್ರೆ ಯೂನಿಯನ್ ಮುಖಾಂತರ ಹೋಗ್ಬೋದು ನೀವು.
ಇದು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ ಗ್ರೂಪ್ ಇಂದಾನೇ ನಾನೀಗ ನಿಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರೋದು. ನಮ್ ಗ್ರೂಪ್ ಅವರು ನಾನು ಯಾವಾಗ ಕೊಟ್ಟಿದ್ದೆ ಅದೇ ನಾನು ಹೇಳಿದೆಲ್ಲ, ಒಂದು ಟೈಮ್ ಅಲ್ಲಿ ನಾನು ಮಾಡಿದೆ ಅವ್ರಿಗೆ, ಅದು ಅವ್ರು ಮಾಡ್ಕೊಂಡು ಹೋದ್ರು. ಮತ್ತೆ ರಿಟರ್ನ್ ನಮ್ಗೆ ಏನು ವಿಚಾರ ಮಾಡಿಲ್ಲ, ಏನಿಲ್ಲ, ಅವ್ರ ಕಡೆಯಿಂದ ನಮ್ಗೆ ಏನು ಬಂದಿಲ್ಲ. ನೀವುನು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು, ಯಾಕಂದ್ರೆ ಈಗ ಅವರು ಸಾವಿರಾರು ಜನ ಕಾಂಟ್ಯಾಕ್ಟ್ ತಗೊಂಡಿರ್ತಾರೆ. ಈ ಅಡ್ರೆಸ್ ಹುಡ್ಕೊಂಡು ನಮ್ಮ ಹತ್ರ ಮತ್ತೆ ಬರ್ತಾರೆ, ಅವ್ರು ಹೋಗೋರು ಯಾರ ನಂಬರ್ ಕೊಟ್ಬಿಟ್ಟು ಹೋಗ್ತಾರೆ. ಇಂತ ಮೇಸ್ತ್ರಿ ಕಡೆ ಹೋಗೋ ಕೆಲಸ ಕೊಡ್ತಾರೆ, ಕರೆಕ್ಟ್ ಆಗಿ ಪೇಮೆಂಟ್ ಕೊಡ್ತಾರೆ. ಕೆಲವರು ಪೇಮೆಂಟ್ ಮೋಸ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೆನ್ನೆ ಒಬ್ಬನು ಜಾರ್ಖಂಡ್ ಅವನು ಅಲ್ಲಿಂದ ಫೋನ್ ಮಾಡ್ದ ಮೈಸೂರಿಂದ ನಮಗೆ, ಸರ್ ಊಟ ಆಗಿಲ್ಲ ಏನಿಲ್ಲ ಸರ್, ನಮ್ಮ ಲೇಬರ್ ಮೇಸ್ತ್ರಿ ಕರ್ಕೊಂಡ್ ಬಂದ, ಕೆಲಸ ಮಾಡಿದ್ವಿ, 2 ಲಕ್ಷ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಅಡ್ರೆಸ್ ಇಲ್ಲ ಏನಿಲ್ಲ, ಊಟ ಇಲ್ಲ, ನಮ್ಗೆ ಕಳಿಸಿ ಸರ್ ಅಂತ ಹೇಳ್ತಾನೆ. ಅವನು ಇರೋದು ಮೈಸೂರಲ್ಲಿ, ನಾವಿರೋದು ಬೆಂಗಳೂರಲ್ಲಿ. ನಾನು ಹೇಳ್ದೆ ನಿಮ್ಮ ಆಫೀಸರ್ ಯಾರು, ನಿಮ್ ಇಂಜಿನಿಯರ್ ಯಾರು ಅಂದ್ರೆ, ಯಾರೋ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ, ನಾವು 3 ದಿನ ಆಯ್ತು ಊಟ ಮಾಡಿ ಹಂಗಂಗೆ ಅಂತ ಹೇಳ್ತಾ ಇದ್ರು. ಆತರ ಮೈಸೂರುಗಳು ಕೆಲವರು ಮಾಡ್ಬಿಟ್ಟು ಹೋಗ್ತಾರೆ ಮೇಡಮ್. ಅದರಿಂದ ಲೇಬರ್ಗಳು ಬಂದ್ಬಿಟ್ಟು ಅಲ್ಲಿ ಅದನ್ನೇ ಅದ್ರಲ್ಲಿ ಅವ್ರಿಗೆ ಮೂವ್ಮೆಂಟ್ ಜಾಸ್ತಿ ಆಗ್ಬಿಡುತ್ತೆ. ನಮ್ಮನ್ನ ಎಮರ್ಸ್ಬಿಟ್ಟು ಹೋಗ್ಬಿಟ್ಟಿದಾರಲ್ಲ, ನಾವು ಮತ್ತೆ ಬೇರೆ ಕಡೆ ಎಲ್ಲಿ ಕೆಲಸ ಹೋಗೋದು ಅದ್ರಲ್ಲಿ ಇದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಇವರು ಲೇಬರ್ ಯೂನಿಯನ್ಗೆ ಹೋಗೋಣ, ಹಂಗ ಹೋಗೋಣ, ಹಿಂಗ್ ಹೋಗೋಣ ಅಂದ್ಬಿಟ್ಟು ಇದಾಗ್ತಾ ಇಲ್ಲ ಮೇಡಮ್. ಇವಾಗ ನಮ್ಗೆ ಬಂದ್ಬಿಟ್ಟು ಒಂದು ಕಂಪನಿನಲ್ಲಿ ನಾನು ಮೇಸ್ತ್ರಿಯಾಗಿ ಕೆಲಸ ಮಾಡಿದೆ, ನೀನ್ ಮಾಡಪ್ಪ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅವ್ರ ಕಡೆಯಿಂದ ನಮ್ಗೆ ಬಂದಿಲ್ಲ ದುಡ್ಡು. ಇದಕ್ಕೆ ಮುಂಚೆ ಬಂದ್ಬಿಟ್ಟು ಒಂದು 3 ವರ್ಷ ಮುಂಚೆ ಬಂದ್ಬಿಟ್ಟು ಬನಾರ್ಗೆ ಇದು ಗೊರಕೊಂಡಪಾಳ್ಯ ಹತ್ರ ಯಶವಂತಪುರ ಹತ್ರ ಒಂದು ಕೆಲಸ ಮಾಡಿದೀವಿ. ಅವನು ಮೇಸ್ತ್ರಿ ಬಂದ್ಬಿಟ್ಟು ಡೂಪ್ಲಿಕೇಟ್ ಚೆಕ್ ಕೊಟ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ. ನಮ್ಗೆ ದುಡ್ಡೇ ಬಂದಿಲ್ಲ, 2.5 ಲಕ್ಷ ಹತ್ರ ದುಡ್ಡು ಬರ್ಬೇಕು. ಅದು ಹಂಗೆ ಹೋಯ್ತು. ಕಂಪನಿ ಕಡೆ ಹೋಗಿ ಕೇಳಿದ್ರೆ ಅದು ಮೇಸ್ತ್ರಿಯಿಂದ ನಿಮ್ಗೆ ಬಂದಿದೆಪ್ಪ, ಅದು ಅವ್ರನ್ನೇ ಕೇಳ್ಬೇಕು. ಈಗ ಅವ್ರೇ ನಮ್ಮ ಹತ್ರ ಜಾಸ್ತಿ ಇಸ್ಕೊಂಡು ಹೋಗ್ಬಿಟ್ಟಿದಾರೆ ಅಂತ. ಆತರ 1 ವರ್ಷ 2 ಲಕ್ಷ ದುಡ್ಡು ಹೋಗ್ಬಿಟ್ಟಿದೆ ಮೇಡಮ್. ಸುಮಾರು ಕಂಪನಿಗಳು, ಇದು ಮಾತ್ರ ಇಲ್ಲ ಮೇಡಮ್, ಸುಮಾರು ಕಂಪನಿಗಳು. ಇದು ಸಂತೂರನ್ ಕನ್ಸ್ಟ್ರಕ್ಷನ್ ಅಂದ್ಬಿಟ್ಟು ಕೋರಮಂಗಲಲ್ಲಿ ಒಂದು ಕನ್ಸ್ಟ್ರಕ್ಷನ್ ಇತ್ತು, ಅದರಲ್ಲಿ ಮಾಡ್ದ. ಆವಾಗ ಸ್ವಲ್ಪ ನಮ್ಗೆ ದುಡ್ಡು ಬರ್ಬೇಕಾಯ್ತು, ಒಂದು 70-80 ಸಾವಿರ ಬರ್ಬೇಕಾಯ್ತು. ಅದು ಕೆಲಸ ಬಂದ್ಬಿಟ್ಟು ರಾಜನಕುಂಟೆ ಪಕ್ಕ, ರಾಜನಕುಂಟೆ ಪಕ್ಕ ಅಲ್ಲೂ ಕೆಲಸ ಮಾಡಿದ್ವಿ. ನೆಟ್ಟೆ ಕಾಲೇಜ್ ಈಗ ಕೆಲಸ ಮಾಡಿದ್ವಿ. ಆತರ ಲೇಬರ್ ಕೆಲಸ ಮಾಡುವಾಗ ನಮ್ಗೆ ಸರಿಯಾಗಿ ಇಶ್ಯೂ ಮಾಡೋದಿಲ್ಲ ಮೇಡಮ್. ಯಾರೋ ಮೇನ್ ಇರೋರು ನಮ್ಗೆಲ್ಲ ಮೋಸ ಆಗುತ್ತಾ ನಿಮ್ಗೆ ಚೆಕ್? ಜನ ಅಮ್ಮ ಮಾತ್ರ ನನ್ ಪ್ರಕಾರ ಆಗ್ತಿದೆ ಮೇಡಮ್. ಇಷ್ಟೊತ್ತಿಗೆ ನಾನು ಬೆಂಗಳೂರಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಕಟ್ಟೋನು ಮೇಡಮ್. ಸುಮಾರು ಕಡೆ ಬಂದ್ಬಿಟ್ಟು ಒಂದು 11-12 ಲಕ್ಷ ನಮ್ಗೆ ಲಾಸ್ ಆಗಿದೆ ಮೇಡಮ್. ಕೊಡ್ತಾ ಇಲ್ಲ. ಇವ್ ಏನ್ ಮಾಡೋದು ಹೇಳಿ? ಕಂಪನಿಯವರೇ ಮೋಸ ಮಾಡ್ತಿದ್ದಾರೆ. ಕಂಪನಿಯವರೇ ಮೋಸ ಮಾಡ್ತಾರೆ ಅಂದ್ರೆ ಏನ್ ಮಾಡೋದು ಹೇಳಿ? ಈಗ ಗೊತ್ತಿರೋ ಮಾರ್ಗದರ್ಶಿ ಬಂದ್ಬಿಟ್ಟು ಆಫೀಸ್ ಇರೋದು ಇಲ್ಲಿ ನಮ್ಮ ಇದ್ರ ಹತ್ರ, ಅವ್ರ ಹತ್ರನೂ ಬರ್ಬೇಕು. ಏನ್ ಮಾಡೋದು ಹೇಳಿ? ಅವ್ರು ಕೇಳಿದ್ರೆ ನಮ್ಗೆ ಪ್ಲಾಟ್ ಸೇಲ್ ಆಗಿಲ್ಲ, ನಾವ್ ಏನ್ ಮಾಡೋದು? ಬರೋ ಟೈಮಲ್ಲಿ ಕೊಡ್ತೀವಿ. ಯಾವ್ದು ಪೇಮೆಂಟ್, ಲೇಬರ್ ಪೇಮೆಂಟ್ ಗೆ ದುಡ್ಡಿಲ್ಲ, ನಾವ್ ಏನ್ ಮಾಡೋದು? ನೀವೇ ನೋಡ್ತೀರ ತಾನೆ, ಯಾರನ್ನ ಬಂದು ಪ್ಲಾಟ್ ತಗೊಳ್ತಾರ? ಹೇಳ್ತಾರ ನಮ್ದು 20 ಪ್ಲಾಟ್ ಖಾಲಿ ಇದೆ. 20 ಪ್ಲಾಟ್, ಒಂದೊಂದು ಪ್ಲಾಟ್ ಬಂದ್ಬಿಟ್ಟು 1.25 ಕೋಟಿ, 1.25 ಕೋಟಿ ಹೋಗುತ್ತೆ. 20 ಪ್ಲಾಟ್ 20 ಕೋಟಿ ಹೋಗಿದಾರೆ ತಾನೆ, ನಾವು ಬೇರೆ ಮುಂದುವರ್ಸಕ್ ಆಗುತ್ತೆ? ನಮ್ಮಿಂದ ಏನಿದೆ ತಪ್ಪು ಅಂತಾರ. ಇವಾಗ ನಾವು ಯಾವ ತರ ಹೇಳೋದು ಮೇಡಮ್? ಅದರಿಂದ ನಮ್ಮಂತವ್ರ ಮೇಸ್ತ್ರಿಗಳು ಬಂದ್ಬಿಟ್ಟು ಮುಂದೆ ಚೆನ್ನಾಗಿ ಬರೋಕೆ ಚಾನ್ಸೇ ಇಲ್ಲ ಮೇಡಮ್. ಈಗ ನಾವು ಲೇಬರ್ಗೂ ಕೊಡ್ಬೇಕು. ಇವ್ನ ನಮ್ನ ನಂಬ್ಕೊಂಡು ಲೇಬರ್, ನಾವು ಕಂಪನಿ ನಂಬ್ಕೊಂಡು ಕೆಲಸ ಮಾಡೋದು. ಇವ್ ಕಂಪನಿ ಮೋಸ ಮಾಡಿದ್ಮೇಲೆ ಲೇಬರ್ಗೆ ನಾವ್ ಎಲ್ಲಿಂದ ಕೊಡೋದು ಹೇಳಿ? ಈಗ ಲೇಬರ್ಗೆ ನಾವು ಮೋಸ ಮಾಡಿದ್ರೆ ನಾವ್ ಹೆಂಗಂದ್ರೂ ಲೇಬರ್ ಕೊಡಲೇಬೇಕು. ಈಗ ಲೇಬರ್ಗೆ ಮೋಸ ಮಾಡಿದ್ರೆ ನೆಕ್ಸ್ಟ್ ಯಾರು ನಮ್ಗೆ ಇದು ಮಾಡ್ತಾರ? ಈಗ ಕಂಪ್ನಿಲಿ ಚೆಕ್ ಬೌನ್ಸ್ ಆಗಿದ್ರೆ ಅಕಸ್ಮಾತ್ ಮತ್ತೆ ಹೋಗಿ ನೀವು ವಿಚಾರಿಸಿದ್ದೀರಾ ಯಾಕೆ ನಮ್ಗೆ ಈ ತರ ಮಾಡಿದೀರಾ ಅಂತ? ಅದೇ ಮೇಡಮ್, ಇವ್ ಕಂಪನಿ ಕಡೆ ಬಂದ್ಬಿಟ್ಟು ಇನ್ನೊಬ್ರು ಏಜೆಂಟ್ ತರ ಅವ್ರು ಕೊಡ್ತಾರೆ. ಇದರಲ್ಲಿ ಡೈರೆಕ್ಟ್ ಕಂಪನಿ ಕಡೆ ಬರೋದು ಒಂದು ಕೆಲಸ, ಅದರಲ್ಲಿ ಏಜೆಂಟ್ ತರ ಒಬ್ಬರು ಬರ್ತಾರೆ, ನಾನೇ ಎಲ್ಲ ಮಾಡ್ಕೊಳ್ಳೋದು, ನೀವ್ ಮಾಡಿ, ನಿಮ್ಗೆ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಅವ್ರು ಕೊಡುವಾಗ ಇದನ್ನ ನಂಬ್ಕೊಂಡೆ ಕೊಡ್ತಾರ. ಈಗ ಅವ್ರ ಹೆಸರಲ್ಲಿ ಬರುವಾಗ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ನಮಗೆ ಸಿಗೋದಿಲ್ಲ ಮೇಡಮ್, ಸ್ಕ್ಯಾಬ್ ಹಾಕ್ಬಿಡ್ತಾರೆ. ಈಗ ಅವನ ಹುಡ್ಕೊಂಡು ಎಷ್ಟು ದಿನ ಓಡಾಡೋದು? ಒಂದ್ಸಲ ಬೆಂಗಳೂರಲ್ಲಿ ತಿರುಗಾಡ್ಬೇಕಂದ್ರೆ 600 ರೂಪಾಯಿ 700 ರೂಪಾಯಿ ಬೇಕು ಪೆಟ್ರೋಲ್ ಹಾಕೊಂಡು. ಅವನಲ್ಲಿ ಇರ್ತಾನೆ, ಇಲ್ಲಿ ಇರ್ತಾನೆ ಅಂದ್ಬಿಟ್ಟು ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಬಂದ್ ಬರುತ್ತೆ. ಓಕೆ ಜಾನಕಿ ರಾಮ್ ಅವ್ರೆ, ಇವಾಗ ಸುಮಾರು ಜನ ಲೇಬರ್ ಬೆಂಗಳೂರು ಬಿಟ್ಟು ಹೊರಟೋಗಿದ್ದಾರೆ, ಅವ್ರವ್ರ ಹಳ್ಳಿಗಳಿಗೆ ಹೊರಟೋಗಿದಾರಲ್ವಾ? ಮತ್ತೆ ಬಂದ್ರೆ ಅವರು ಈ ಕೋವಿಡ್ ಇರೋದ್ರಿಂದ ನೀವು ಏನ್ ಕೊಡಬಹುದು? ಅವ್ರಿಗೆ ಊಟ ಕೊಡ್ತೀರಾ ಅಥವಾ ಅವ್ರು ಇಲ್ಲಿ ಇರೋಕಂಡ ನಾವು ಕೊಟ್ಟಿದೀವಿ ಮೇಡಮ್. ಇಲ್ಲಿ ಇರೋಕಂಡ ಮಾರ್ಚ್, ಜನವರಿ, ಫೆಬ್ರವರಿ, ಮಾರ್ಚ್ 22 ತಾನೇ ಲಾಕ್ ಡೌನ್ ಆಗಿದ್ದು. ಮಾರ್ಚ್ 22 ಇಂದ ಹೋದ ತಿಂಗಳು ಬರ ನಾವು ಕೊಟ್ಟಿದೀವಿ. 8 ವಾರ ಕೊಟ್ಟಿದೀವಿ. ಒಬ್ಬೊಬ್ಬರಿಗೆ ಸುಮಾರು ಒಂದು 25 ಲೇಬರ್ 30 ಲೇಬರ್ ಕೊಟ್ಟಿದೀವಿ. ವಾರಕ್ಕೆ 600-700 ಆತರ ನಾನು ಒಂದು 45 ಸಾವಿರ ಕೊಟ್ಟಿದೀವಿ ಮೇಡಮ್. ಅದು 3-4 ರೂಪಾಯಿ ಇಂಟ್ರೆಸ್ಟ್ ಇಸ್ಕೊಂಡ್ ಬಂದು ಕೊಟ್ಟಿದೀವಿ 4% ಅಲ್ಲಿ. ಇದು ಬಂದು ಎಕ್ಸಾಕ್ಟ್ಲಿ ಇದು ನಿಜ. ನಮ್ಗೆ ಕೆಲಸ ಇಲ್ಲ. ಈಗ ನಮ್ನ ನಂಬ್ಕೊಂಡು ಬಂದ್ಬಿಟ್ಟಿದಾರೆ. ಆಚೆ ಬರಕ್ ಆಗಲ್ಲ. ಕೆಲವು ಕಡೆ ಬಂದ್ಬಿಟ್ಟು ನಮ್ಮ ಇವರಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಯಾರು ಹೇಳಿ, ನಾವು ಈ ಕಡೆ ಇರ್ತೀವಲ್ಲ, ಕೇರ್ಪುರ ಕ್ಷೇತ್ರ ಕಡೆ, ಅವರು ಎಲ್ಲ ಕೌನ್ಸಿಲರ್ ಇವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಲೇಬರ್ ಸ್ವಲ್ಪ ಅಕ್ಕಿಗೆಲ್ಲ ತಂದು ಕೊಟ್ಟಿದ್ದಾರೆ. ಅವರು ಅವ್ರ ಬಗ್ಗೆ ಏನ್ ಮಾಡ್ಬೇಕು, ಅವ್ರು ಪ್ರತಿ ನಮ್ಮ ಇದು ವಾರ್ಡ್ ಮೆಂಬರ್ಸ್ಗಳು ಇವರು ಈ ಕಡೆ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಬೈರತಿ ಕ್ರಾಸ್, ಬೈರತಿ ಇವ್ರ ಕಡೆ ಎಲ್ಲ ಒಂದು ನಮ್ಗೆ ಬಂದಿದೆ. ಆಳುಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೇನು ಕೊಟ್ಟಿಲ್ಲ ಅಂದ್ರೆ ಲೇಬರ್ಗಳಿಗೆ ಪ್ರತಿ ಊಟ ಮಾಡಿ ತಗೊಂಡ್ಬಂದು ಕೊಟ್ಟಿದ್ದಾರೆ. 3 ಬೇಳೆನೂ ಕೊಟ್ಟಿದ್ದಾರೆ.
ಅದೇ ನಾವು ಹೇಳ್ತಾ ಇರೋದು, ಮರ ತರ್ಸ್ಕೊಂಡು ಇದು ಏನೋ ಒಂದು ಕಾಯಿಲೆ ತರ ಇದು ಮತ್ತೆ ಇದು ಚೇಂಜ್ ಆಗುತ್ತೆ, ಇದು ಹೈಯಲ್ಲಿ ಆಗುತ್ತೆ ಮತ್ತೆ ಲೋ ಆಗುತ್ತೆ, ಚಾನ್ಸಸ್ ಇರುತ್ತೆ ಡೌನ್ ಆಗುತ್ತೆ. ಈಗ ಅವ್ರವ್ರ ಪ್ರಕಾರ ಏನಂದ್ರೆ ದೂರ ಅವ್ರವ್ರು ಸ್ಯಾನಿಟರಿ ಹಾಕೊಂಡು ಅವ್ರವ್ರ ಕೈಗಳು ಕ್ಲೀನ್ ಮಾಡ್ಕೊಂಡು ಯಾವುದೇ ಇದು ಬಿಸಿ ನೀರು ಕುಡ್ಕೊಂಡು ಇದು ಮಾಡೋದು. ಬೆನಿಫಿಟ್ ಇಲ್ಲ ಮತ್ತೆ ಬಿಸ್ನೆಸ್ ಅಲ್ಲಿ ತುಂಬಾನು ಡಲ್ ಆಗಿದೆ. ತುಂಬಾ ಡಲ್ ಆಗಿದೆ ಮೇಡಮ್. ನಮ್ಗೆ ಅಮ್ಮಮ್ಮ ಅಂದ್ರೂ ಸುಮಾರು ಆಗಿದೆ ಮೇಡಮ್. ಇವು ಎಕ್ಸಾಕ್ಟ್ಲಿ ಪೇಮೆಂಟ್ ಇಟ್ಕೊಂಡ್ರು ಒಂದ್ ದಿನಕ್ಕೆ ನಮ್ಗೆ 700 ರೂಪಾಯಿ 800 ರೂಪಾಯಿ ಪೇಮೆಂಟ್ ಸಿಗುತ್ತೆ ಅಂದ್ರೂ 30 ದಿನಕ್ಕೆ ಎಷ್ಟಾಯ್ತು? 24,000 ಆಗುತ್ತೆ ಮೇಡಮ್. 24,000 ಅಂದ್ರೆ ಈಗ 3-4 ತಿಂಗಳು ಲಾಕ್ ಡೌನ್ ಅಂದ್ರೆ ಏನಾಯ್ತು? ತಿಂಗಳಿಗೆ 30,000 ಅಂದ್ರೆ ಇವಾಗ ತಿಂಗಳಿಗೆ ಅಂದ್ರೆ ಲಾಕ್ ಡೌನ್ ಎಷ್ಟು 1,70,000 ಆಯ್ತು. ನಾವ್ ಮನೆ ಬಡ್ಡಿಗೆ ಹೆಂಗ್ ಕಟ್ಟೋದು ಎಲ್ಲ ಹೋಗ್ಬಿಟ್ಟಿದಲ್ಲ ಮೇಡಮ್. ಇನ್ನು ಮುಂದೆ ನೀವು ಕೆಲಸ ಮಾಡ್ಬೇಕಾದ್ರೆ ನೀವು ಕಾಂಟ್ರಾಕ್ಟ್ ತಗೊಂಡು ಮಾಡ್ತೀರಾ ಅಥವಾ ಇಲ್ಲ ದಿನಗೂಲಿ ಕಾರ್ಮಿಕರಾಗಿ ಹೋಗೋದಿಕ್ಕೆ ಇಷ್ಟಪಡ್ತೀರಾ? ನಾವು ಕಂಪನಿಗಳಲ್ಲಿ ಹೋಗಿ ಕಾಂಟ್ರಾಕ್ಟ್ ತಗೊಂಡೇ ಮಾಡೋದು ಮೇಡಮ್. ಓಕೆ. ಇಲ್ಲಿಗ ಆಯ್ತಲ್ಲ ಏಜ್, ನೀ ಕೆಲಸ ಮಾಡಕ್ಕೆ ಸ್ವಲ್ಪ ಕಷ್ಟ ಇಲ್ವಾ ಮೇಡಮ್? ಮಾಡ್ಬೋದು, ಬಟ್ ನಾವು ಸರಿಯಾಗಿ ಇದ್ದಿದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಆಳುಗಳು ಬರ್ತಾರ, ಅವ್ರು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಡ್ರಿಂಕ್ ಮೆಟೀರಿಯಲ್ ಇದೆ, ಅದನ್ನ ಹಾಕೊಂಡು ಹಂಗೆ ನೋಡ್ಕೊಂಡು ಅದರಲ್ಲಿ ಸ್ಕ್ವೇರ್ ಫೀಟ್ ಇಷ್ಟು ಮಾಡ್ಕೊಂಡು ಎರಡು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಜಾನಕಿರಾಮ್ ಅವರೇ, ಆದಷ್ಟು ಬೇಗ ನಿಮ್ಮ ಲೇಬರ್ ವಾಪಸ್ ಬರ್ಲಿ. ನೀವು ಅವ್ರಿಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಮೊದ್ಲೆಲ್ಲ ನೀವು ಇರ್ಲಿಕ್ಕೆ ಜಾಗ ಕೊಡ್ತಾ ಇದ್ರಿ, ಕುಡಿಯೋ ನೀರು ಕೊಡ್ತಾ ಇದ್ರಿ, ಕರೆಂಟ್ ಕೊಡ್ತಾ ಇದ್ರಿ. ಇನ್ನು ಮುಂದೆ ಅವರ ಸೇಫ್ಟಿ ಕೂಡ ನೋಡ್ಕೋಬೇಕಾಗುತ್ತೆ, ಅವರ ಹೆಲ್ತ್ ಕೂಡ ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜಾನಕಿರಾಮ್. ಥ್ಯಾಂಕ್ಸ್ ಮೇಡಮ್, ತುಂಬಾ ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲಿ ಮೇಸ್ತ್ರಿಯಾದಂತಹ ಜಾನಕಿರಾಮ್ ಅವರು ನಮ್ಮೊಟ್ಟಿಗಿದ್ರು ಸ್ನೇಹಿತರೆ. ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ನಮ್ಗೆ ಬಿಸ್ನೆಸ್ ಈ ಒಂದು ಕೋವಿಡ್ ಬಂದಾಗಿಂದ ನಮ್ಗೆ ತುಂಬಾನೇ ಡಲ್ ಆಗಿದೆ. ಹಾಗೆ ಈಗ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ನಡೀತಾ ಇದೆ, ಬಟ್ ಲೇಬರ್ಸ್ ನಮ್ಗೆ ಸಿಗ್ತಾ ಇಲ್ಲ. ಅವ್ರವ್ರ ಊರ್ಗೆ ಎಲ್ಲ ಹೊರಟೋಗಿದ್ದಾರೆ. ಅವ್ರನ್ನ ಮತ್ತೆ ವಾಪಸ್ ಕರ್ಸ್ಕೋಬೇಕಾದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕೊರೋನಾ ವೈರಸ್ ಬಗ್ಗೆ ನಾವು ಯಾವ ರೀತಿ ಸೇಫ್ಟಿ ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ತಿಳಿಸ್ಕೊಟ್ರು ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಂತಹ ಜಾನಕಿರಾಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬಾನೇ ಮುಖ್ಯ. ಆದುದರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕೇಳ್ತಾ ಇರಿ ನಿರಂತರವಾಗಿ ರೇಡಿಯೋ ಆಕ್ಟಿವ್ ಕೇಳ್ತಾ ಇರಿ, ದಿನವಿಡೀ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ, ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ. ಧನ್ಯವಾದಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.